ಕನ್ನಡ ಚಿತ್ರರಂಗದ ಮೆಲೋಡಿ ಕಿಂಗ್ ಸಾಕಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ನಿಂದಲೇ ಮೋಡಿ ಮಾಡಿರುವಂತಹ ಮನೋಮೂರ್ತಿ ಸರ್ ಅವರು ಪವರ್ ಟಿವಿ ಜೊತೆ ಮಾತಾಡೋಕ್ಕೆ ರೆಡಿಯಾಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಬಗ್ಗೆ ಹೇಳಬೇಕಿಲ್ಲ, ಆ ಮ್ಯೂಸಿಕ್ ಕೇಳಿದ್ರೇ ಅದು ಮನೋಮೂರ್ತಿ ಹಾಡು ಅಂತ ಹೇಳಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಆ ಒಂದು ಸಿಗ್ನೇಚರನ್ನು ನೀವು ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ. ಆ ಒಂದು ಮ್ಯಾಜಿಕ್ ಹೇಗಾಯಿತು ಸರ್? ಮ್ಯಾಜಿಕ್ ಹೇಗಾಯಿತು ನಂಗೆ ಗೊತ್ತಿಲ್ಲ. ಮೇ ಬಿ ಯಾಕೆಂದರೆ ನಾನು ಇವಾಗ ಆಗ್ತಿರೋ ಮ್ಯೂಸಿಕ್ ಅಷ್ಟು ಕೇಳೋಲ್ಲ. ನಾನು ಹಳೆ ಟೈಮ್ ಝೋನಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ. ನಾನು ಬೆಳೀತಿರೋವಾಗ, ಆಮೇಲೆ ಇನ್ನೊಂದು ಕರಿಯರ್ ಡೆವಲಪ್ ಆಗ್ತಿರೋವಾಗ ಆವಾಗ ಮ್ಯೂಸಿಕ್ಕು ಅದು ಬರೀ ಕನ್ನಡ ಮ್ಯೂಸಿಕಲ್ಲ ನಾನು ಹೇಳ್ತಿರೋದು. ಅದು ಎಲ್ಲ ಜಾನ್ರ ಮ್ಯೂಸಿಕ್. ನಾನು ತುಂಬ ಇಂಗ್ಲೀಷ್ ಮ್ಯೂಸಿಕ್ ಎಲ್ಲ ಕೇಳ್ತೀನಿ. ಬಟ್ ನಾ ಕೇಳೋ ಮ್ಯೂಸಿಕ್ಕು ಇನ್ನೂ ಆ ಟೈಮ್ ಝೋನಲ್ಲಿ ಸಿಕ್ಕಾಕೊಂಡಿದೆ. ಮೇ ಬಿ ಅದಕ್ಕೋಸ್ಕರ ನನ್ನ ಮ್ಯೂಸಿಕ್ ಡಿಫ್ರೆಂಟ್ ಇರ್ಬೋದು. ನಾನು ಯಾವುದು ಎಕ್ಸಿಸ್ಟಿಂಗ್ ಫಿಲ್ಮ್ ಸಾಂಗ್ ಇರೋ ಥರ ಅಥವಾ ಹಳೆಯದಿರೋ ಥರ ನಾನು ಮಾಡೋಕ್ಕೆ ಹೋಗಲ್ಲ. ನನಗೇನು ಗೊತ್ತೋ ಅದನ್ನು ಮಾಡ್ತೀನಿ ನಾನು. ಸರ್, ಮುಂಗಾರು ಮಳೆ, ಮಿಲನ ಆ ಟೈಮಲ್ಲೆಲ್ಲ ತುಂಬ ಬ್ಯುಸಿಯಾಗಿದ್ದಂಥ ಒಬ್ಬರು ಮ್ಯೂಸಿಷಿಯನ್, ಅಂದರೆ ಮ್ಯೂಸಿಕ್ ಕಂಪೋಸರ್. ಅದಾದಮೇಲೆ ಒಂದು ಸ್ವಲ್ಪ ಗ್ಯಾಪ್ ಆಯಿತು ಸರ್. ಈ ಗ್ಯಾಪ್ ಯಾಕೆ? ಯಾಕಂದರೆ ಕಂಟಿನ್ಯೂಸ್ ಆಗಿ ಆ ಹಿಟ್ಟು ಅದೇ ಒಂದು ಗುಂಗಲ್ಲಿ ಪ್ರೇಕ್ಷಕರಿದ್ದರು. ಸಡನ್ನಾಗಿ ಚೇಂಜು, ಮನೋಮೂರ್ತಿ ಸರ್ ಇಲ್ಲ. ಸೊ ಯಾಕೆ ಆ ಗ್ಯಾಪ್ ಅಂತ? ಆ್ಯಕ್ಚುಲಿ ಗ್ಯಾಪ್ ಅಂದರೆ ಇವಾಗ ಏನಾಯ್ತಂದರೆ ಎಲ್ಲ ಆರ್ಟಿಸ್ಟದು, ಮ್ಯೂಸಿಕ್ ಕಂಪೋಸರ್ ಇರ್ಬೋದು, ಆ್ಯಕ್ಟರ್ ಇರ್ಬೋದು, ಅದು ಒಂದು ಫೇಸ್ ಹೋಗ್ತಾ ಇರುತ್ತೆ. ಒಂದು ಪೀಕಲ್ಲಿ ಇರೋದು ಕಂಟಿನ್ಯೂಸ್ ಆಗಿ 25 ವರ್ಷ ಯಾರು ನನಗೆ ಯಾರು ಗೊತ್ತಿಲ್ಲ. ಹಂಗಿದ್ರೆ ಅದು ಫೈನ್. ಇಟ್ಸ್ ಗಾಡ್ ಬ್ಲೆಸ್ಡ್, ಮೋರ್ ಪವರ್ ಟು ದೆಮ್. ಬಟ್ ಇವಾಗ ಇನ್ನೊಂದು ಏನಂದರೆ, ಆ್ಯಕ್ಚುಲಿ ಗ್ಯಾಪ್ ಇಲ್ಲ. ಆ ಟೈಮಲ್ಲಿ ಒಂದು ವರ್ಷದಲ್ಲಿ 7-8 ಮೂವಿ ಈ ಥರ ಮಾಡೋದು, ಆಮೇಲೆ ಅದು ತುಂಬಾ ಜಾಸ್ತಿ ನನಗೆ ಅನಿಸುತ್ತೆ. ಯಾಕಂದರೆ ಅವಾಗ ಸೇಮ್ ಲೆವೆಲ್ ಆಫ್ ಅಟೆನ್ಷನ್ ಮತ್ತು ಕ್ವಾಲಿಟಿ ನೀವು ಪ್ರತಿಯೊಂದು ಸಾಂಗ್ ಮೇಲೆ ಕೊಡೋಕ್ಕೆ ಅದು ಕಷ್ಟ ಆಗುತ್ತೆ. ಸೊ ನಾನು ಬೇಕು ಅಂತಲೇ ಸ್ವಲ್ಪ ಕಮ್ಮಿ ಮಾಡ್ಕೊಂಬಂದೆ. ಒಂದು ವರ್ಷದಲ್ಲಿ 4-5 ಆ ಥರ ಹಾಗಿದೆ. ಸೊ ಬಟ್ ಮಾಡ್ತಾಯಿದ್ದೀನಿ, ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ಯಾವುದೂ ಮೂವಿ, ನಾನು ಕೆಲಸ ಮಾಡಿರೋ ಮೂವಿ ಹಿಟ್ ಥರ ಆಗಿಲ್ಲ. ಸರ್, ಇನ್ನೊಂದು ಕೇಳಲೇಬೇಕು. ನೀವು ಕ್ಯಾಲಿಫೋರ್ನಿಯಾದಲ್ಲಿ ಇದ್ರಿ ತುಂಬ ವರ್ಷಗಳ ಕಾಲ. ಸೊ ಅಲ್ಲೇ ಇರುವಂಥದ್ದು, ಅಲ್ಲಿಯ ಜನ ನಿಮ್ಮ ಮ್ಯೂಸಿಕನ್ನು ಎಷ್ಟು ಆರಾಧಿಸ್ತಾರೆ ಅಂತ ಹೇಳಿ ಸರ್? ಅಲ್ಲಿ ಕನ್ನಡದವರ ತುಂಬ ಅಯ್ಯೋ ನನ್ನ ಫ್ಯಾನ್ಸ್ ಅಲ್ಲಿದ್ದಾರೆ ಎಲ್ಲರೂ. ಯಾಕಂದರೆ ಅಲ್ಲಿರೋರು, ಅಮೇರಿಕಲ್ಲಿರೋರು, ಫಸ್ಟ್ ಆಫ್ ಆಲ್ ನನ್ನ ಜೊತೆ ಬೆಳೆದಿದ್ದವರು, ಅವರಲ್ಲಿ ನನ್ನ ಬಗ್ಗೆ ತುಂಬ ಗೊತ್ತು. ಓಕೆ, ನಾನು ತುಂಬ ಸಪೋರ್ಟ್ ಮಾಡಿಕೊಂಡೆ ಅವರು ನನಗೆ ಕರ್ಕೊಂಬಂದಿದ್ದು ಇಲ್ಲಿವರೆಗೂ. ಆ್ಯಂಡ್ ಇನ್ನೊಂದು ಏನಂದರೆ, ಇವಾಗ ಮುಂಗಾರು ಮಳೆ ಎಲ್ಲ ಆಯ್ತಲ್ಲ, ಈವನ್ ಅಮೇರಿಕಾ ಆ ಟೈಮಿಂದ ಅಲ್ಲಿ ನನ್ನ ಫ್ಯಾನ್ಸ್ ಎಲ್ಲ ಇಲ್ಲಿದ್ದವರು, ಅವ್ರು ಆವಾಗ ಹೈಸ್ಕೂಲ್ ಕಾಲೇಜ್ ಏಜ್ ಹಾಗೆ ಬೆಳೀತಾಯಿದ್ರು. ಹಾಗೆ ಬೆಳ್ಕೊಂಡು ಯೂಶ್ವಲ್ ಫಾರ್ಮುಲಾ ಇರುತ್ತಲ್ಲ, ಅದಾದಮೇಲೆ ಮದುವೆ ಆಗಿ ಅವರೆಲ್ಲ ಇಂಜಿನಿಯರ್ಸು, ಅದು ಇದು, ಅವರೆಲ್ಲರೂ ಅಮೇರಿಕಾಗೆ ಮೂವ್ ಆಗ್ತಾರೆ. ಸೊ ಅಮೇರಿಕಾ ಮೂವ್ ಆಗಿ ಅವರೆಲ್ಲ ಬೆಳೆದಿರೋದು ನನ್ನ ಮ್ಯೂಸಿಕ್ ಜೊತೆನೆ. ಸೊ ನನ್ನ ಫ್ಯಾನ್ಸ್ ಅವರು. ನನಗೆ ಅಲ್ಲಿ ತುಂಬ ಫ್ಯಾನ್ಸ್ ಇದ್ದಾರೆ ಅಮೇರಿಕಾಲಿ. ಸರ್, ಈಗ ಅಮೇರಿಕಾದಲ್ಲಿ ಫ್ಯಾನ್ಸ್ ಇದ್ದಾರೆ, ನಿಮ್ಮ ಹಾಡನ್ನೇ ಕೇಳ್ಕೊಂಡು ಬೆಳೆದವರು ಸಾಕಷ್ಟು ಜನ ಇದ್ದಾರೆ. ಬಟ್ ನಿಮ್ಮನ್ನು ಸಿಕ್ಕಾಗೆಲ್ಲ ಯಾವ ಕನ್ನಡದ ಹಾಡನ್ನು ಡಿಮಾಂಡ್ ಮಾಡ್ತಾರೆ ಸರ್ ನಿಮ್ಮ ಹತ್ರ? ಅಂದರೆ ನನ್ನ ಹಾಡು ಯಾವುದು ಅಂತ ಕೇಳ್ತಾರಾ? ಡಿಮಾಂಡ್ ಮಾಡೋದು. ಡಿಮ್ಯಾಂಡ್ ಯಾರು ಆ ಥರ ಹೇಳೋದೇ ಇಲ್ಲ. ನಾನಾಗಲೇ ಪರ್ಫಾರ್ಮ್ ಮಾಡೋದು. ನಂಗೆ ಎಷ್ಟೋ ನಂದು ಸೆಟ್ ಲಿಸ್ಟಲ್ಲಿ ಎಷ್ಟೋ ಸಾಂಗ್ಸ್ ಇರುತ್ತಲ್ಲ, ನಾ ಎಲ್ಲ ಸಾಂಗ್ಸ್ ಇಟ್ಕೊಳ್ಳೋಕ್ಕಲ್ಲ. ಮೋಸ್ಟ್ ಪಾಪ್ಯುಲರ್ ಸಾಂಗ್ಸ್ ನಂಗೆ ಫಾರ್ಚುನೇಟ್ಲಿ ನಂಗೆ ಆ ಥರದ್ದು ಎಷ್ಟೋ ಇದೆ. ಸುಮಾರು ನಾನು ಫುಲ್ ಶೋ, ನಾನು ಕಾನ್ಸರ್ಟಲ್ಲಿ ಅದನ್ನ ಫಿಲ್ ಮಾಡ್ಬೋದು. ಬಟ್ ಒಂದೆರಡು ಕೇಳ್ತಾರೆ ಸಾಂಗ್ಸು, ನಂಗೆ ಅದನ್ನ ಶೋಸಲ್ಲಿ ಪರ್ಫಾರ್ಮ್ ಮಾಡೋದು ಕಷ್ಟ. ಸರ್, ಪದೇ ಪದೇ ಈ ಸಾಂಗು ಇನ್ನೊಂದು ಸಲ ಮ್ಯೂಸಿಕ್ ಕಂಪೋಸ್ ಮಾಡಿ ಈ ಪರ್ಫಾರ್ಮೆನ್ಸಲ್ಲಿ, ಅಂದರೆ ನೀವು ಸ್ಟೇಜ್ ಇವೆಂಟ್ಸ್ ಎಲ್ಲ ಕೊಡಬೇಕಾದ್ರೆ ಯಾವ ಥರ ಅನಿಸ್ತಾ ಹೇಳ್ತಾರೆ ಸರ್? ಈ ಕನ್ನಡದ ಈ ಸಾಂಗನ್ನು ಪದೇ ಪದೇ ಕೇಳ್ತಾರೆ ಅಲ್ಲಿ ಜನ ಅಂದರೆ? ಸುವಿ ಕೇಳ್ತಾರೆ. ಅಂದರೆ ನನ್ನ ಸಾಂಗ್ಸ್ ನೀವು ಹೇಳ್ತಿರೋದು ಸುವಿ ಕೇಳ್ತಾರೆ. ಓಕೆ, ನಿನ್ನಿಂದಲೇ. ಸೊ ಟೈಮ್ ಇದ್ದರೆ ಅವ್ರು ಏನು ಕೇಳ್ತಾರೋ ಅದನ್ನ ಪರ್ಫಾರ್ಮ್ ಮಾಡ್ತೀವಿ ನಾವು. ಬಟ್ ಒಂದೊಂದು ಸಾಂಗ್ ಜನರು ಕೇಳೋರು ಶೋ ಮುಗಿದ ಮೇಲೆ ಅಥವಾ ಶೋ ಮುಂಚೆ ಕೇಳ್ತಾರೆ, ಯಾವ ಮೋಹನ ಮುರಳಿ
ಬಟ್ ಆ ಥರ ಯಾವ ಮೌನ ಮುರಳಿ ಥರ ಸಾಂಗ್ ನನಗೆ, ಅಥವಾ ಮಳೆ ಬರುವ ಆಗಿದೆ, ಆ ಥರ ಸಾಂಗ್ಸ್ ನನಗೆ ಸ್ಟೇಜಲ್ಲಿ ಮಾಡೋದು ಆಡಿಯನ್ಸಿಗೆ ಆ ಥರ ಕೂತ್ಕೊಂಡು ಏನೋ ಕೇಳೋಕ್ಕೆ ಅವ್ರದ್ದು ಮೈಂಡ್ ಸೆಟ್ ಮೂಡೇ ಡಿಫ್ರೆಂಟ್ ಇರುತ್ತೆ. ಅದು ಶೋನಲ್ಲಿ ಪರ್ಫಾರ್ಮ್ ಮಾಡೋ ಥರ ಸಾಂಗ್ಸ್ ಅಲ್ಲ ಅದು. ಸರ್, ಇಷ್ಟು ವರ್ಷದ ನಿಮ್ಮ ಮ್ಯೂಸಿಕ್ ಜರ್ನಿಯಲ್ಲಿ ಕನ್ನಡದ ಈ ಸಾಂಗ್ ನನಗೆ ಆಲ್ ಟೈಮ್ ಫೇವ್ರೆಟು, ನಾನು ಇದನ್ನು ಪ್ಲೇಲಿಸ್ಟಲ್ಲಿ ಹಾಕ್ಕೊಂಡು ಕೇಳ್ತಾ ಇರ್ತೀನಿ, ನನ್ನ ಇದನ್ನಂದರೆ ಯಾವುದು ಸರ್? ಅದು ಒಂದಿದೆ. ನಾನು ಆ್ಯಕ್ಚುಲಿ ಇವಾಗ ನನ್ನ ಕಾನ್ಸರ್ಟಲ್ಲಿ ನಾನು ಬರೀ ನನ್ನ ಸಾಂಗ್ಸೇ ನಾನು ಪರ್ಫಾರ್ಮ್ ಮಾಡೋದು. ಓಕೆ, ಎಲ್ಲ ಒಂದು 24 ಸಾಂಗ್ ಇರುತ್ತೆ ಒಂದು ಕಾನ್ಸರ್ಟಲ್ಲಿ, ನನ್ನ ಕಾನ್ಸರ್ಟಲ್ಲಿ. ಅದೆಲ್ಲ ನನ್ನ ಸಾಂಗ್ಸೇ. ಬಟ್ ಒಂದು ಸಾಂಗ್ ಇದೆ, ಅದು ಹಂಸಲೇಖ ಸರ್ ಅವ್ರದ್ದು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಆ ಸಾಂಗ್ ನಂಗೆ ತುಂಬ ಇಷ್ಟ. ಆ್ಯಂಡ್ ಜನರು ತುಂಬ ಎಂಜಾಯ್ ಮಾಡ್ತಾರೆ ಅದನ್ನ ಪ್ಲೇ ಮಾಡಿದಾಗ. ಆ ಸಾಂಗ್ ನನಗೆ ಯಾಕೆ ಇಷ್ಟ ಅಂದರೆ, ನನಗೆ ಅದು ಇಟ್ ಈಸ್ ಸೋ ಡಿಫ್ರೆಂಟ್. ಆ ಥರ ಸಾಂಗ್ ನನಗೆ ಮಾಡೋದು, ನಾನು ಮಾಡಬೇಕು ಅಂದರೆ ನಾನು ಹೆಂಗೆ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇದು ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಆ ಸಾಂಗ್ ನಂಗೆ ತುಂಬ ಇಷ್ಟ. ಸರ್, ಇತ್ತೀಚಿನ ಜನ್ರೇಷನಲ್ಲಿ ನಾವು ಮ್ಯೂಸಿಕ್ ಕಂಪೋಸ್ ಬಗ್ಗೆ ಅಥವಾ ಮ್ಯೂಸಿಕ್ ಡಿರೆಕ್ಷನ್ ಬಗ್ಗೆ ಮಾತಾಡಬೇಕಿದ್ರೆ, ಒಂದು ಇತ್ತೀಚಿನ ಸಿನಿಮಾಗಳಲ್ಲಿ ಮ್ಯೂಸಿಕ್ ಕಾಪಿರೈಟ್ಸ್ ಇಶ್ಯೂಸ್ ಆಗಿರೋದು, ಕೋರ್ಟ್ ಮೆಟ್ಲು ಹೋಗಿರೋದು, ಇಂಥದ್ದು ಇನ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈಗಿನ ಜನ್ರೇಷನ್ಸ್ ಮ್ಯೂಸಿಕ್ ಕಂಪೋಸ್ ಅವರು ಬೇರೆ ಮ್ಯೂಸಿಕ್ಕನ್ನು ಕಳುವು ಮಾಡುವಂಥದ್ದು ಅಥವಾ ಓನ್ ಐಡಿಯಾಗಳನ್ನು ಹಾಕ್ತಾ ಇಲ್ಲ ಅನ್ನೋ ಅಭಿಪ್ರಾಯ ನಿಮ್ಮಲ್ಲಿ ಇದೆಯಾ ಸರ್? ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಹೇಳಿದ್ನಲ್ಲ, ನಾನು ಹೋಗಿ ಆ ಥರ ಡೀಟೇಲಾಗಿ ಏನು ಕೇಳಿಲ್ಲ ಹೊಸದು. ಬಟ್ ಆ ಥರ ಮಾಡ್ತಾಯಿದ್ರೆ ದಟ್ ಈಸ್ ನಾಟ್ ಅ ಗುಡ್ ಥಿಂಗ್. ಇನ್ಸ್ಪೈರ್ ಆಗೋದು ಒಂದು ವಿಚಾರ. ಇನ್ಸ್ಪೈರ್ ಆಗೋದು ಓಕೆ, ಎಲ್ಲರೂ ಇನ್ಸ್ಪೈರ್ ಆಗ್ತಾರೆ. ನಾನು ಇನ್ಸ್ಪೈರ್ ಆಗಿರೋದು, ನಾನು ಬೆಳೀತಿರುವಾಗ ಏನು ಮ್ಯೂಸಿಕ್ ಕೇಳ್ತಿದ್ದೋ ಆ ಥರ ಮ್ಯೂಸಿಕ್ಕು, ಮೆಲಡೀಸ್ ಅದು ಮೇಸ್ಲಿ. ಬಟ್ ಹೋಗಿ ಅಲ್ಲಿ ಆಫಿಷಿಯಲಾಗಿ ಹೋಗಿ ಯಾರ್ದಾರು ಲೈಸೆನ್ಸ್ ತೊಗೊಂಡು ನೀವು ಮಾಡಿದರೆ ಕವರ್ ಸಾಂಗ್ಸು ಆ ಥರ ಅಲ್ಲ, ಅದು ಓಕೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ನೀವು ಅಫಿಷಿಯಲಾಗಿ ಲೈಸೆನ್ಸ್ ತೊಗೊಂಡು ಮಾಡಿದ್ದಾರೆ. ಆ್ಯಂಡ್ ಆ ಥರ ಎಷ್ಟೋ ಸಾಂಗ್ಸು ಆ್ಯಕ್ಚುಲಿ ವೆಸ್ಟರ್ನ್ ಇಂಡಸ್ಟ್ರಿನಲ್ಲಿ ಇದು ಮಾಡ್ತಾರೆ, ಕವರ್ ಸಾಂಗ್ಸ್ ಅಂತ, ಆಫಿಷಿಯಲ್ ಲೈಸೆನ್ಸ್ ತೊಗೊಂಡು. ಬಟ್ ಲೈಸೆನ್ಸ್ ಆ ಥರ ತೊಗೊಳ್ದೆ, ಯಾರಿಗೂ ಕ್ರೆಡಿಟ್ ಕೊಡದೆ ಸುಮ್ಮನೆ ಕದ್ಬಿಟ್ಟು ನಿಮ್ಮ ಹೆಸರು ಹಾಕ್ಕೊಂಡು ಮಾಡೋದು, ದಟ್ ಈಸ್ ರಾಂಗ್. ಡೆಫಿನೆಟ್ಲಿ ಅದು ಸಿಕ್ಕಾಕೊಳ್ಳೋದು ಇಟ್ಸ್ ಅ ರೈಟ್ ಥಿಂಗ್. ಸರ್, ಒಂದು ಕ್ಯೂರಿಯಾಸಿಟಿ ಇದೆ. ಮನೋಮೂರ್ತಿ ಸರ್ಗೆ ಮ್ಯೂಸಿಕ್, ನಿಮ್ದು ಯಾವುದೇ ಮ್ಯೂಸಿಕ್ ಕೇಳಿ 1-2 ಸಲ ಕೇಳಿದರೆ ಕಂಟಿನ್ಯೂಸ್ ಆಗಿ ಕೇಳ್ತಾ ಇರ್ಬೇಕು ಅನ್ಸುತ್ತೆ. ಅದೊಂಥರ ಅಡಿಕ್ಷನ್ ಥರ ನಿಮ್ಮ ಮ್ಯೂಸಿಕಲ್ಲಿ. ಸೊ ಈ ಥರ ಮ್ಯೂಸಿಕ್ ಯಾವ ಥರ ಚೂಸ್ ಮಾಡ್ತಾರೆ ಅಂದರೆ, ಒಂದು ಮ್ಯೂಸಿಕ್ ಕಂಪೋಸ್ ಮಾಡಬೇಕಾದ್ರೆ ಅದಕ್ಕೊಂದು ಇನ್ಸ್ಪೈರ್ ಇರಬೇಕು ಅಥವಾ ಏನೋ ಒಂದು ಐಡಿಯಾ ಇರಬೇಕಾಗತ್ತೆ ಸರ್. ಅದು ಏನು ಮನೋಮೂರ್ತಿಯವರ ಒಂದು ಆ ಮ್ಯೂಸಿಕ್ ಕಂಪೋಸ್ನ ಜಲಕ್ಕೆ ಹೇಗೆ, ಅಥವಾ ಯಾವ ಥರ ಅದಕ್ಕೆ ಕೂತ್ಕೊಂಡು ಪ್ರಿಪರೇಷನ್ ಮಾಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ. ಆ್ಯಕ್ಚುಲಿ ಏನಾಗುತ್ತೆ, ನನ್ನ ಕೇಸಲ್ಲಿ ನಾನು ಎಷ್ಟೋ ಸ್ಕ್ರ್ಯಾಚ್ ಟ್ಯೂನ್ಸ್ ಅಂತ ಇಟ್ಕೊಂಡಿರ್ತೀನಿ ನಂದು ಟ್ಯೂನ್ ಬ್ಯಾಂಕಲ್ಲಿ. ನಾನು ಯಾವಾಗಲೂ ಅದರಲ್ಲಿ ಆ ಟ್ಯೂನ್ ಬ್ಯಾಂಕಲ್ಲಿ ಅರೌಂಡ್ 70 ಟ್ಯೂನ್ಸ್ ಇರಬೇಕು ಅಂತ ನನ್ನ ಆಸೆ ಅದು. ಸೊ ಅದು ನ್ಯಾಚುರಲ್, ನಂಗೆ ಎಲ್ಲೋ ಒಂದು ಟ್ಯೂನ್ ಬಂದಿರುತ್ತೆ. ಅದೇನು ಕಾಂಟೆಕ್ಸ್ಟ್ ಇಲ್ಲ, ಏನೂ ಇಲ್ಲ. ಓಕೆ, ಬಟ್ ಸುಮ್ಮನೆ ಬಂದಿರುತ್ತೆ. ಅದನ್ನು ನಂದು ವಾಯ್ಸ್ ಮೆಮೊನಲ್ಲಿ ಹಾಕ್ಕೊಂಡಿರ್ತೀನಿ. ಆಮೇಲೆ ಸ್ಟುಡಿಯೋಲಿರೋವಾಗ ಅದನ್ನ ಸುಮ್ಮನೆ ಸ್ಕ್ರ್ಯಾಚ್ ಟ್ಯೂನ್ ಥರ ಪ್ರಿಪೇರ್ ಮಾಡಿಟ್ಟಿರ್ತೀನಿ. ಸೊ ಡೈರೆಕ್ಟರ್ಸ್ ಬಂದಾಗ ಯೂಶ್ವಲಿ ಅವರು ಯಾವ ಥರ ಸಾಂಗ್ ಅಂತ ಹೇಳ್ತಾರೆ, ಎಲ್ಲದಕ್ಕೂ ಹೇಳ್ತಾರೆ, ಎಲ್ಲ ಸಾಂಗ್ ಬೈ ಸಾಂಗ್. ಸೊ ನನಗೆ ಅನಿಸಿದರೆ ನನ್ನ ಸ್ಕ್ರ್ಯಾಚ್ ಟ್ಯೂನ್ಸಲ್ಲಿ ಇದು ವರ್ಕ್ ಆಗ್ಬೋದು ಇಲ್ಲಿಂದ. ನಾನು ಅವ್ರಿಗೆ ಶಾರ್ಟ್ ಲಿಸ್ಟ್ ಮಾಡಿ ಒಂದು 4-5 ಕಳಿಸ್ತೀನಿ, ಒಂದೊಂದು ಸಾಂಗ್ ಸಿಚುವೇಶನ್ಗೂ. ಅವರಲ್ಲಿ ಚೂಸ್ ಮಾಡಿದರೆ ಅದೇನೇ ಬೆಸ್ಟು, ಆವಾಗ ಅಲ್ಲಿಂದ ಹೋಗೋದು ಮುಂದೆ. ಸೊ ಅದು ನ್ಯಾಚುರಲಾಗಿ ಬಂದಿರೋದು. ಒಂದೊಂದ್ಸಲಿ ಏನಾಗುತ್ತೆ ಅಂದರೆ, ಸಿಚುವೇಶನ್ ಪ್ರಕಾರ ಈ ಸ್ಕ್ರ್ಯಾಚ್ ಟ್ಯೂನ್ ವರ್ಕ್ ಆಗೋಲ್ಲ. ಅವಾಗ ನಾನೇ ಹೇಳ್ಬಿಡ್ತೀನಿ, ಇದಕ್ಕೇನಾದ್ರು ಸ್ಪೆಷಲಾಗಿ ಮಾಡೋಣ ಬೇರೆ ಥರ ಅಂತ. ಆವಾಗ ಅವ್ರು ನನಗೆ ಹೇಳಬೇಕು, ಡಿಸ್ಕ್ರೈಬ್ ಮಾಡಬೇಕು, ಅವ್ರು ಏನು ನೋಡ್ತಿದ್ದಾರೆ, ಏನಾದ್ರು ರೆಫರೆನ್ಸ್ ಕೊಡ್ತಾರೆ. ಯಾವುದೋ ಹಳೆ ಮೂವಿದು ಅಥವಾ ನನ್ನ ಸಾಂಗೇನೇ ಇರ್ಬೋದು, ಯಾವ್ದಾದ್ರು ಅಥವಾ ಬೇರೆಯವ್ರ ಸಾಂಗ್ಸ್ ಇರ್ಬೋದು, ಕೊಡ್ತಾರೆ. ನಾನು ಅದನ್ನ ಕೇಳಿ ನನಗೆ ಅದ್ರಲ್ಲಿ ಏನಿದೆ ಅವ್ರಿಗೆ ಈ ಥರ ಇಷ್ಟ ಆಗೋಕ್ಕೆ, ಬೇಕಾಗೋಕ್ಕೆ ಅರ್ಥ ಮಾಡಿಕೊಂಡು ನಾನು ಆಮೇಲೆ ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಗಜಾರಾಮನಲ್ಲಿ ಒಂದು ಸಾಂಗ್ ಇದೆ. ಸರಿ ಸರ್, ನೀವು ಫೇಮಸ್ಸೇ ಮೆಲೋಡಿ ಕಿಂಗ್ ಅಂತ. ಈ ಮೆಲೋಡಿ ಕಿಂಗಲ್ಲಿ ಗಜರಾಮಲ್ಲೊಂದು ಐಟಮ್ ಸಾಂಗ್ ಸರ್. ಇದು ಹೆಂಗೆ, ಅದರಲ್ಲಿ ಬೇರೆ ಕುಣಿದಿದ್ದೀರಾ, ನೀವು ಡ್ಯಾನ್ಸ್ ಮಾಡಿದ್ದೀರಾ.
ಈ ಎನರ್ಜಿ ಇದೆಲ್ಲ ಮನೋಮೂರ್ತಿ ಸರ್ಗೆ ಹೆಂಗೆ ಬರುತ್ತೆ ಅಂತ. ನಾನು ಅದೇ ಆ್ಯಕ್ಚುಲಿ ನಾನು ಅದರಲ್ಲಿ ಆ್ಯಕ್ಚುಲ್ ಸಾಂಗ್ ಮೂವಿನಲ್ಲಿ ಕೊಂಡಿದ್ದಿಲ್ಲ ನಾನು. ಅದು ಓನ್ಲಿ ಈ ಲಿರಿಕಲ್ ವಿಡಿಯೋನಲ್ಲಿ ನಾ ಅದು ಐಟಮ್ ಸಾಂಗ್, ಕರೆಕ್ಟ್ ಐಟಮ್ ಸಾಂಗ್ ಇರ್ಬೋದು, ಡ್ಯಾನ್ಸ್ ಸಾಂಗ್, ಅದರಲ್ಲೂ ಮೆಲಡಿ ಇದೆ. ಅದು ಮೆಲಡಿಯಿಂದಾನೇ ಶುರು ಆಗೋದು. ನಂದು ಎಲ್ಲ ಸಾಂಗೂ ಐಟಮ್ ಸಾಂಗ್ ಇರ್ಬೋದು, ರೊಮ್ಯಾಂಟಿಕ್ ಸಾಂಗ್ ಇರ್ಬೋದು, ಪ್ಯಾಥ ಸಾಂಗ್ ಇರ್ಬೋದು, ಯಾವ ಥರ ಸಾಂಗ್ ಬೇಕಾದ್ರೂ ಇರ್ಬೋದು, ಅವೆಲ್ಲ ಬಾಂಗ್ಲಾ ಸಾಂಗ್ ಇರ್ಬೋದು, ಅದೆಲ್ಲ ಶುರು ಆಗೋದು ಮೆಲಡಿಯಿಂದ. ನನಗೆ ಮುಂಚೆ ನನಗೆ ಡೈರೆಕ್ಟರು ಆ ಮೆಲಡಿನ ಓಕೆ ಮಾಡಬೇಕು. ಓಕೆ, ಯಾಕೆಂದರೆ ನನಗೆ ಓಕೆ ಮಾಡೋದು ಕರೆಕ್ಟ್ ಅಲ್ಲ, ಬಿಕಾಸ್ ನಾನು ಇನ್ಸೈಡ್ ದ ಬಾಕ್ಸ್, ನನಗೆ ಗೊತ್ತಾಗೋಲ್ಲ ಇದು ವರ್ಕ್ ಆಗ್ತಿದೆಯಲ್ಲೋ ಅಂತ. ಸೊ ಡೈರೆಕ್ಟರ್ಗೆ ಯೂಶ್ವಲಿ ಏನಾಗುತ್ತೆ ಅಂದರೆ ಅವರು ಅಥವಾ ಲಿರಿಸಿಸ್ಟ್ನ ಇಟ್ಕೊಂಡು ಜೊತೆಯಲ್ಲಿ ಅವ್ರು ನೋಡ್ತಾರೆ ಈ ಸಾಂಗ್ಗೆ ಅವ್ರಿಗೆ ಬೇಕಿರೋ ಥರ ಸಿಚುವೇಶನ್ಗೆ ಲಿರಿಕಲ್ ಪೊಟೆನ್ಷಿಯಲ್ ಇದೆಯಾ ಅಂತ. ಸೊ ಯೂಶ್ವಲಿ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಅದಾದಮೇಲೆ ಮೆಲಡಿ ಒನ್ಸ್ ಡಿಸೈಡ್ ಮಾಡಾದ್ಮೇಲೆ ಐಟಮ್ ಸಾಂಗೂ ಇರ್ಬೋದು, ಅದಕ್ಕೆ ಮುಂಚೆ ಮೆಲಡಿ ಓಕೆ. ಆಮೇಲೆ ನೀವು ಆ ಸಾಂಗ್ ಪಿಕ್ಚರೈಸೇಷನ್ ಹೆಂಗೆ ಬರುತ್ತೆ, ಸಿಚುವೇಶನ್ ಹೇಗಿದೆ, ಯಾವ ಥರ ಡ್ಯಾನ್ಸ್ ಅದು, ಓಕೆ, ಹಾಗೆ ನೀವು ನಿಮ್ಮದು ರಿದಮ್ಮು ಅದೆಲ್ಲ ಮಾಡ್ಬೋದು. ಸರ್, ಈಗ ಈ ಮ್ಯೂಸಿಕ್ಕಿಗೆ ಈ ಒಂದು ಐಟಮ್ ಸಾಂಗ್ ಮಾಡಿದ್ದೀರಲ್ವಾ, ಅದಕ್ಕೆ ಮ್ಯೂಸಿಕನ್ನು ಎಷ್ಟು ಸಲ ಚೇಂಜ್ ಮಾಡಿ, ಕರೆಕ್ಷನ್ಸ್ ಎಷ್ಟು ಸಲ ಮಾಡಿರ್ಬೋದು ಸರ್ ನೀವು? ಅಂದರೆ ಒಂದೇ ಟೇಕಲ್ಲಿ ಮ್ಯೂಸಿಕನ್ನು ಓಕೆ ಅಂತ ಮಾಡಿಬಿಟ್ರೆ ಅಥವಾ 1-2-3 ಸಲ ಈ ಥರ ಚೇಂಜಸ್ ಮಾಡಿಕೊಂಡ್ರೆ ಹೇಗೆ ಟ್ರ್ಯಾಕ್ಗಳನ್ನೆಲ್ಲ? ಅಂದರೆ ಡೈರೆಕ್ಟರ್ ಓಕೆ ಮಾಡಬೇಕಲ್ಲ, ಅದು ನಿಮಗೂ ಅನ್ಸುತ್ತಲ್ವಾ ಸರ್? ಅದು ನನಗೂ ಅನಿಸುತ್ತೆ, ಹೌದು, ಆಫ್ಕೋರ್ಸ್. ಅದು ಏನಂದರೆ ನಾನು ಯೂಶ್ವಲಿ ಸಾಂಗು ಕ್ರೂಷಲ್, ಮೋಸ್ಟ್ ಕ್ರೂಷಿಯಲ್ ಏನು ಅಂದರೆ ಡೈರೆಕ್ಟರು ಟ್ಯೂನ್ ಸೆಲೆಕ್ಟ್ ಮಾಡಬೇಕು. ಆ ಟ್ಯೂನ್ ಪಕ್ಕ ಆದಮೇಲೆ ಅದನ್ನ ನನ್ನ ಟೀಮ್ಗೆ ನಾನು ಪ್ರೋಗ್ರಾಮಿಂಗ್ ಕಳಿಸ್ತೀನಿ, ಅರೇಂಜ್ಮೆಂಟ್ಸಿಗೆ. ಅವಾಗ ನಾನು ಅವ್ರಿಗೆ ಹೇಳಿರ್ತೀನಿ ನಂಗೆ ಹೆಂಗೆ ಬೇಕು, ಈ ಥರ ಬೇಕು, ಇದು ಕಾರ್ಡ್ಸ್ ಅಂತ ಹೇಳ್ತಾರೆ, ಹಾರ್ಮೋನಿ ಅದೆಲ್ಲ ಕೊಟ್ಟಿರ್ತೀನಿ, ಕೋರಸ್ ಬೇಕು, ಗಿಟಾರ್ ಬೇಕು, ಅದು ಏನೇನು ಇರುತ್ತೆ ಅದೆಲ್ಲ ಅವ್ರಿಗೆ ಬರೆದು ಕೊಟ್ಟಿರ್ತೀನಿ ವೆಸ್ಟರ್ನ್ ನೋಟೇಷನಲ್ಲಿ. ಸೊ ಅವ್ರು ಮಾಡಿ ನನಗೆ ಮುಂಚೆ ಒಂದು ನಿಮಿಷ ಅದು ಸ್ಯಾಂಪಲ್ ಕಳಿಸ್ತಾರೆ ಈ ಥರ ಅಂತ. ಸೊ ಅದನ್ನು ನಾನು ಕೇಳಿಬಿಟ್ಟು ನಾನು ಓಕೆ ಮಾಡ್ತೀನಿ ಅಥವಾ ಚೇಂಜಸ್ ಕೇಳ್ತೀನಿ. ಸೊ ಅದಾದಮೇಲೆ ಅವರು ಫುಲ್ ಸಾಂಗ್ ಫಿನಿಷ್ ಮಾಡಿ ಕಳಿಸ್ತಾರೆ. ಆಮೇಲೆ ನಂದು ಏನಾದ್ರು ಫೀಡ್ಬ್ಯಾಕ್ ಇದ್ದರೆ ಯೂಶ್ವಲಿ, ಬಿಕಾಸ್ ನೀವು ಒಳ್ಳೆ ಟೀಮ್ ಇಟ್ಕೊಂಡು ಅವ್ರಿಗೆ ನೀವು ಒಳ್ಳೆ ರಿಕ್ವೈರ್ಮೆಂಟ್ಸ್ ಒಳ್ಳೆ ಇನ್ಪುಟ್ ಕೊಟ್ಟರೆ ಆವಾಗ ನಿಮಗೆ ಒಳ್ಳೆ ಔಟ್ಪುಟ್ ಬರುತ್ತೆ. ಸೊ ನನ್ನ ಕಡೆಯಿಂದ ಚೇಂಜಸ್ ನಾನು ಅವ್ರಿಗೆ ಹೇಳೋದು ತುಂಬ ರೇರ್. ಅದು ಇರುತ್ತೆ ಬಟ್ ತುಂಬ ಮೈನರ್, ರೇರ್ ಅಂತ ಹೇಳ್ಕೊಡ್ದು ತುಂಬ ಕಮ್ಮಿಯಾಗಿರುತ್ತೆ. ಅದಾದಮೇಲೆ ಫಸ್ಟ್ ನನ್ನ ಲೆವೆಲಿಂದ ಅದು ಓಕೆ ಆದಮೇಲೆ ಆಮೇಲೆ ಡೈರೆಕ್ಟರ್ ಕಳಿಸ್ತೀನಿ. ಓಕೆ, ಅವ್ರೇನಾದ್ರು ಚೇಂಜಸ್ ಇದ್ರೆ ಅವ್ರು ಹೇಳ್ತಾರೆ. ಯೂಶ್ವಲಿ ಏನು ಅಷ್ಟೊಂದು ಜಾಸ್ತಿ ಇರೋಲ್ಲ, ಒಂದೊಂದು ಸಲ ಇರುತ್ತೆ. ಬಟ್ ಈ ಥರ ಸಾಂಗ್ಗೆ ಅಥವಾ ಮೆಲಡಿ ಸಾಂಗ್, ರೊಮ್ಯಾಂಟಿಕ್ ಸಾಂಗ್ಗೆ ಆ ಥರ ಎಲ್ಲ ಏನು ಅಷ್ಟೊಂದು ಜಾಸ್ತಿ ಇರೋಲ್ಲ. ಒಂದೊಂದ್ಸಲಿ ಹೇಳ್ತಾರೆ ಇಲ್ಲಿ ನಮಗೆ ಕೋರಸ್ ಬೇಡ, ಫ್ಲೂಟ್ ಬೇಕು ಏನಾದ್ರು. ಬಟ್ ಅದು ಆ ಸ್ಟೇಜಲ್ಲಿ ಹೇಳೋದು ಅನ್ಯೂಶುವಲ್, ಯಾಕೆಂದರೆ ಆ ಥರದ್ದೆಲ್ಲ ಮುಂಚೆನೇ ಹೇಳಿರ್ಬೇಕು ಅವ್ರು ನನಗೆ. ಸರ್, ಈಗ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಯಾವುದಿದೆ ಮನೋಮೂರ್ತಿ ಸರ್ ಕೈಯಲ್ಲಿ? ಇನ್ನೂ ಮ್ಯೂಸಿಕ್ ಬೇಕು ನಿಮ್ಮಿಂದ, ಸೊ ಯಾವುದಿದೆ ಸರ್ ನಿಮ್ಮ ಬತ್ತಳಿಕೆಯಲ್ಲಿ? ಕರೆಕ್ಟ್. ಇವಾಗ ಗಜರಾಮ ಬರ್ತಿದೆ ಅಫ್ಕೋರ್ಸ್. ಆಮೇಲೆ ನೆಕ್ಸ್ಟು ಕುಲದಲ್ಲಿ ಕೀಳಿಯಾವುದು ಅಂತ, ಅದು ಯೋಗರಾಜ್ ಮೂವೀಸ್ ಬ್ಯಾನರ್ ಫಿಲ್ಮ್, ಅದು ಅವ್ರ ಸ್ಟೋರಿ. ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ. ಅವರು ಆ ಸಾಂಗಲ್ಲಿ ಆ ಮೂವಿನಲ್ಲಿ 4 ಸಾಂಗ್ ಸಾಹಿತ್ಯ ಬರ್ತಿದ್ದಾರೆ. ಜಯಂತ್ ಕೈಕಿನಿ ಒಂದು, ಆ್ಯಂಡ್ ಅದು ಸಾಂಗ್ಸ್ ಎಲ್ಲ ಮುಗೀತು. ಅದು ಶೂಟಿಂಗು ಮುಗಿದಿದೆ, ಇವಾಗ ಎಡಿಟಿಂಗು ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋ ಸ್ಟೇಜಿಗೆ ಬರ್ತಾ ಇರೋದು. ಅದು ಒಂದು. ಆಮೇಲೆ ಇನ್ನೊಂದು ನಾತಿಯಲ್ಲಿ ಚಂದ್ರಶೇಖರ್ ಮಾಡಿರೋ ಮೂವಿ ಅಮರ ಮಧುರ ಪ್ರೇಮ ಅಂತ ಸದ್ಯಕ್ಕೆ ಹೆಸರಿರೋದು. ಅದು ಹೋಪ್ಫುಲಿ ಇಟ್ ವಿಲ್ ಕಮ್ ದಿಸ್ ಇಯರ್, ಈ ವರ್ಷ ಬರೋ ಚಾನ್ಸ್ ಇದೆ ಅದು. ಸರ್, ಈಗ ನೀವು ನಿಮ್ಮ ಸೀನಿಯರ್ ಜನ್ರೇಷನ್ ಜೊತೆ ಕೂಡ ಕೆಲಸ ಮಾಡಿದ್ದೀರಾ, ನಿಮ್ಮ ಜನ್ರೇಷನಲ್ಲಿರುವಂಥ ಸಿನಿಮಾಗಳಲ್ಲೂ ಕೆಲಸ ಮಾಡಿದ್ದೀರಾ, ಈಗಿನ ಜನ್ರೇಷನ್ಸಲ್ಲೂ ಕೂಡ ನೀವು ಕೆಲಸ ಮಾಡ್ತಾ ಇದ್ದೀರಾ. ಏನು ಡಿಫ್ರೆನ್ಸ್ ಅನಿಸುತ್ತೆ ಸರ್ ಇಷ್ಟು ಜರ್ನಿಯಲ್ಲಿ ನಿಮಗೆ ಅಂತ? ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು. ಈಗಿರೋ ಜನ್ರೇಷನ್ ನನಗೆ ವೆರಿ ಇಂಟ್ರೆಸ್ಟಿಂಗ್, ನಂಗೆ ತುಂಬ ಇಷ್ಟ. ಯಾಕೆಂದರೆ ಅವ್ರಿಗೆ ಏನಾದ್ರು ಕೊಟ್ಟಾಗ ನಾನು ಸಾಂಗ್ ಕಳಿಸ್ತೀನಲ್ಲ, ಇವನ್ ಮ್ಯೂಸಿಷಿಯನ್ಸ್
ನಾನು ಇವಾಗ ಯಂಗ್ ಹೊಸ ಮ್ಯೂಸಿಷಿಯನ್ಸ್ನ ಯೂಸ್ ಮಾಡಿದಾಗ ಅವ್ರಿಗೆ ನಾನು ಸಾಂಗ್ ಕಳಿಸ್ತೀನಿ, ನನಗೆ ಬರೋದು ಫೀಡ್ಬ್ಯಾಕ್ ಅದೇನು ಬರುತ್ತೋ ಅವರಿಂದ ಇಟ್ಸ್ ವೆರಿ ವೆರಿ ನೈಸ್, ವೆರಿ ಫ್ರೆಶ್. ನಾನೇ ಮಾಡೋಕ್ಕೆ ಹೋಗಿದ್ರೆ ಆ ಥರ ಅದು ಬರೋ ಚಾನ್ಸ್ ಇರಲಿಲ್ಲ. ಸೊ ಅದಕ್ಕೇ ಇನ್ನು ಯಂಗ್ ಬ್ಲಡ್ಡಿಂದ ನೀವು ಯಂಗ್ ಬ್ಲಡ್ ಜೊತೆ ಕೆಲಸ ಮಾಡೋದು ಅವ್ರಿಗೂ ಚಾನ್ಸ್ ಕೊಡಬೇಕು. ಆವಾಗ ಇಂಡಸ್ಟ್ರಿನೂ ಬೆಳೆಯುತ್ತೆ. ಓಕೆ ಸರ್, ಕೊನೆಯದಾಗಿ ನಿಮಗೆ ನಿಮ್ಮ ಲೈಫ್ ಟೈಮಲ್ಲಿ ಈ ಡಿರೆಕ್ಟರು ನಿಮ್ಮ ಕಾಂಬಿನೇಷನ್ ತುಂಬ ವರ್ಕೌಟ್ ಆಗುತ್ತೆ ಅಂದರೆ ಯಾವುದು ಸರ್? ಒಬ್ಬರ ಹೆಸರು ಹೇಳಿ ಸರ್, ಒಬ್ಬರು ನಿರ್ದೇಶಕರು ಇವ್ರದ್ದು ಮತ್ತು ನನ್ನ ಕಾಂಬಿನೇಷನು ಸೂಪರ್ ಡೂಪರ್ ಆಗುತ್ತೆ ಅಂದರೆ. ಆ ಥರ ಒಂದು ಡೈರೆಕ್ಟ್ರ್ ಇಲ್ಲ, ಬೇಕಾದಷ್ಟು ಜನ ಡೈರೆಕ್ಟರ್ಸ್ ಇದ್ದಾರೆ, ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ರಾತ್ಗಳಿ ಚಂದ್ರಶೇಖರ್, ಯೋಗರಾಜ್ ಭಟ್ ಅಷ್ಟೊಂದು ಮಾಡಲಿಲ್ಲ ಯೋಗರಾಜ್ ಭಟ್ ಜೊತೆ. ಮಿಲನ ಪ್ರಕಾಶ್ ಅವರು ಅಷ್ಟು ಇದು. ಬಟ್ ಈ ಥರ ನಾನು ನಾಥೇಳಿ ಚಂದ್ರಶೇಖರ್ ಜೊತೆ ನಾನು 7 ಸಿನಿಮಾ ಮಾಡಾಗಿದೆ. ಇದು ಇನ್ನೂ ರಿಲೀಸ್ ಆಗಿಲ್ಲ 7ನೇದು, ಅಮರ ಮಧುರ ಪ್ರೇಮ. ಆಬ್ವಿಯಸ್ಲಿ ಅದು. ಸೊ ಡೈರೆಕ್ಟರ್ ಒಳ್ಳೆ ಡೈರೆಕ್ಟರ್ ಆಗಿದ್ದರೆ ಯಾವ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಯಾವ ಟೆಕ್ನಿಷಿಯನ್ ಇರ್ಬೋದು, ಆ ಕಾಂಬಿನೇಷನ್ ಕ್ಲಿಕ್ ಆಗುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಫಿಲ್ಮ್ ಮೇಕರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ಮನೋಮೂರ್ತಿ ಸರ್ ಅವರ ಒಂದು ಸಿನಿ ಜೊತೆಗೆ ಮ್ಯೂಸಿಕ್ ಜರ್ನಿಯ ಬಗ್ಗೆನ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.